ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದ್ದ ಮಹತ್ವಾಕಾಂಕ್ಷಿ ತೆರಿಗೆ ಪದ್ಧತಿಯಾದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಒಂದು ದೇಶ ಒಂದು ತೆರಿಗೆ ಒಂದೇ ಮಾರುಕಟ್ಟೆಗೆ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನೂತನ ತೆರಿಗೆ ವ್ಯವಸ್ಥೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇಂತಹ ಐತಿಹಾಸಿಕ ಕ್ಷಣಕ್ಕೆ ಭಾರತದ ಪ್ರಜಾ ದೇಗುಲವಾಗಿರುವಂತಹ ಸಂಸತ್ನ ಸೆಂಟ್ರಲ್ ಹಾಲ್ ಸಾಕ್ಷಿಯಾಯಿತು. ಈಗ ಯಾರ ಬಾಯಲ್ಲೂ ಕೇಳಿದ್ರು ಜಿಎಸ್ಟಿ ಜಿಎಸ್ಟಿ ಜಿಎಸ್ಟಿ. ಅಷ್ಟರ ಮಟ್ಟಿಗೆ ದೇಶದಲ್ಲಿ ಇದು ಹವಾ ಎಬ್ಬಿಸಿದೆ. ಇಂದು ಜಾರಿಯಾಗುತ್ತೆ ನಾಳೆ ಜಾರಿಯಾಗುತ್ತೆ ಅಂತ ಕಾಯ್ತಾ ಇದ್ದ ಕ್ಷಣ ನಿಜಕ್ಕೂ ಬಂದು ಬಿಟ್ಟಿದೆ. ಮಹತ್ವಾಕಾಂಕ್ಷೆಯ ಸರಕು ಮತ್ತು ಸೇವಾ ತೆರಿಗೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇಂದು ಮಧ್ಯರಾತ್ರಿ 12 ಗಂಟೆಗೆ ದೇಶದ ಆರ್ಥಿಕ ಕ್ರಾಂತಿಯ ಹೊಸ ಯುಗ ಆರಂಭವಾಗಿದೆ. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆಗೆ ಹೊಸ ಭವಿಷ್ಯ ಬರೆಯಲಾಗಿದೆ. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಗಂಟೆ ಬಾರಿಸುವ ಮೂಲಕ ಜಿಎಸ್ಟಿಗೆ ಚಾಲನೆ ನೀಡಿದ್ರು. ನವ ಭಾರತದ ನಿರ್ಮಾಣಕ್ಕಾಗಿ ಸರಕು ಮತ್ತು ಸೇವಾ ತೆರಿಗೆಗೆ ಚಾಲನೆ. ಜಿಎಸ್ಟಿ ಅಂದ್ರೆ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಪ್ರಧಾನಿ ಬಣ್ಣನೆ. ಹೊಸ ತೆರಿಗೆ ವ್ಯವಸ್ಥೆಗೆ ಚಾಲನೆ ನೀಡೋಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಜಿಎಸ್ಟಿ ಕೇವಲ ಒಂದು ಪಕ್ಷದ ಸಾಧನೆಯಲ್ಲ, ನಮ್ಮೆಲ್ಲರ ಸತತ ಪರಿಶ್ರಮದ ಫಲ. ಹಲವು ರಾಜ್ಯಗಳನ್ನ ಒಗ್ಗೂಡಿಸಿ ಭಾರತ ನಿರ್ಮಾಣವಾಗಿತ್ತು. ಇಂದು ಹಲವು ಆರ್ಥಿಕ ಪದ್ಧತಿಗಳನ್ನ ಒಟ್ಟುಗೂಡಿಸಿ ಜಿಎಸ್ಟಿಯನ್ನ ಜಾರಿಗೊಳಿಸಿ ಭಾರತವನ್ನ ಬಲಿಷ್ಠವಾಗಿ ಕಟ್ಟುತ್ತಿದ್ದೇವೆ. ವಿಶೇಷ ಅಂದ್ರೆ ಜಿಎಸ್ಟಿ ಜಾರಿಗಾಗಿ ಜಿಎಸ್ಟಿ ಮಂಡಳಿ ಇಲ್ಲಿವರೆಗೂ 18 ಸಭೆಗಳನ್ನ ಮಾಡಿದ್ದು, ಭಗವದ್ಗೀತೆಯಲ್ಲೂ 18 ಅಧ್ಯಾಯಗಳಿವೆ ಅಂತ ವರ್ಣಿಸಿದ್ರು. देश एक नई व्यवस्था के और चल पड़ेगा. 125 करोड़ देशवासी इस ऐतिहासिक घटना के साक्षी हैं. अलग अलग महानुभावों के मार्गदर्शन में, नेतृत्व में, अलग अलग टीमों के द्वारा जो प्रक्रियाएं चली हैं, केंद्र सरकार उसी की बराबरी में और सालों तक चर्चा की है. एक प्रकार से बेस्ट ब्रेन्स ऑफ द कंट्री उन्होंने लगातार इस काम को किया है और उसी का परिणाम है कि आज ये जीएसटी को हम साकार रूप में देख सकते हैं. ಇದೇ ವೇಳೆ ಮಾತನಾಡಿದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಜಿಎಸ್ಟಿ ದೇಶದ ಅರ್ಥವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ ಅಂತ ವರ್ಣಿಸಿದ್ರು. ಜಿಎಸ್ಟಿ ಜಾರಿ ಆಗಿಯೇ ಆಗುತ್ತೆ ಅನ್ನೋ ಭರವಸೆ ನನಗಿತ್ತು. ಜಿಎಸ್ಟಿಯ ಪ್ರಯಾಣ ಆರಂಭವಾಗಿದ್ದು 17 ವರ್ಷದ ಹಿಂದೆ. ಸತತ ಪ್ರಯತ್ನದಿಂದ 17 ವರ್ಷದ ನಂತರ ನಾವು ಪ್ರಯಾಣದ ಗುರಿಯನ್ನ ತಲುಪಿದ್ದು, ಸರಕು ಮತ್ತು ಸೇವಾ ತೆರಿಗೆ ಈ ಹೊಸ ನೀತಿಯಿಂದಾಗಿ ನನಗೆ ವೈಯಕ್ತಿಕವಾಗಿ ಸಂತೋಷವಾಗಿದೆ ಎಂದರು. A unified tax system in the country. This historic moment is the culmination of 14-year-long journey which began in December 2002 when the Calcutta Task Force on Indirect Taxes. It is also a moment of some satisfaction for me personally, because as Finance Minister I had introduced the Constitution Amendment Bill on 22nd March 2011. I was closely involved in the design and implementation and the occasion to meet the Empowered Committee of State Finance Ministers formally and informally as many as 16 times. In conclusion, I would like to express my deep appreciation for all those who made tremendous efforts to make this path-breaking legislation. Thank you.
ಇನ್ನು ಜಿಎಸ್ಟಿ ಜಾರಿಯ ಐತಿಹಾಸಿಕ ಕ್ಷಣವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಎನ್ಡಿಎ ಸರ್ಕಾರದ ಸಚಿವರು, ಸಂಸದರು, ಜೆಡಿಯು, ಟಿಆರ್ಎಸ್, ಎಐಎಡಿಎಂಕೆ ಸೇರಿದಂತೆ ಹಲವು ಗಣ್ಯರು ಕಣ್ತುಂಬಿಕೊಂಡರು. ಇನ್ನು ಜಿಎಸ್ಟಿ ಇಂದು ಮಧ್ಯರಾತ್ರಿಯಿಂದ ಜಾರಿಗೊಳಿಸಲು ನಿರ್ಧರಿಸಿದ್ದರಿಂದ ಸಂಸತ್ ಭವನ ಜಗಮಗಿಸುತ್ತಿತ್ತು. ಇನ್ನು ಜಿಎಸ್ಟಿ ಭವನವು ಕೂಡ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕಾರ ಮಾಡಲಾಗಿತ್ತು. ಲೆಹ್ನಿಂದ ಲಕ್ಷದ್ವೀಪದವರೆಗೂ, ಗಂಗಾನಗರದಿಂದ ಇಟಾನಗರವರೆಗೂ ಒಂದೇ ತೆರಿಗೆ ವ್ಯವಸ್ಥೆ ಜಾರಿಯಾಗಿದ್ದು, ಇಂದಿನಿಂದ ತೆರಿಗೆ ವ್ಯವಸ್ಥೆ ಸಂಪೂರ್ಣ ಬದಲಾಗಿದೆ. ಆದರೆ ಜಿಎಸ್ಟಿ ಜಾರಿಗೆ ಕರೆದಿದ್ದ ವಿಶೇಷ ಅಧಿವೇಶನಕ್ಕೆ ಕಾಂಗ್ರೆಸ್, ಟಿಎಂಸಿ, ಆರ್ಜೆಡಿ ಮತ್ತು ಎಡಪಕ್ಷಗಳು ಗೈರು ಹಾಜರಿಯಾಗಿದ್ದರು. ಈ ಮೂಲಕ ಜಿಎಸ್ಟಿ ಯಥಾವತ್ ಜಾರಿ ಮತ್ತು ಮಧ್ಯರಾತ್ರಿ ಚಾಲನೆ ನೀಡುವುದರ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಒಟ್ಟಾರೆ ಭಾರತ ಸಂಕುಚಿತ ರಾಜಕೀಯವನ್ನ ಮೀರಿ ಹೊಸ ವ್ಯವಸ್ಥೆ ಮುನ್ನುಡಿ ಬರೆದಿದ್ದು, ದೇಶ ಅಭಿವೃದ್ಧಿಯ ಪಥದತ್ತ ಸಾಗುತ್ತಾ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.